ಓಂ ಅನಘಾಯ ನಮಃ. ಶ್ರೀನಾಥ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಸ್ತೆ. ಅದೇ ನಮ್ಮ ಹತ್ರ ಪ್ಲಾನ್ ಎಲ್ಲ ತಗೊಂಡು ಕೆಲಸ ಮಾಡ್ತಾ ಇದೀವಿ, ಚೆನ್ನಾಗಿ ಆಗ್ತಾ ಇದೆ ಅಂತ ಮೊನ್ನೆ ಹೇಳಿದ್ರಿ. ನಾನೇ ಸ್ವಲ್ಪ ಬಿಜಿ ಇದ್ದ ಕಾರಣಕ್ಕೆ ನಿಮ್ದೊಂದು ಫೀಡ್ಬ್ಯಾಕ್ ತಗೊಳಕ್ಕಾಗಿರ್ಲಿಲ್ಲ. ಹೌದೌದು. ಸರ್ ನಿಮ್ಮ ಅಭಿಪ್ರಾಯ ಹೇಳಿ, ನಮ್ಮ ಕೆಲಸ ಶುರು ಆದಾಗಿಂದ ಹೇಗೆ ಸಪೋರ್ಟ್ ಮಾಡ್ತಾ ಇದೀವಿ, ಹೇಗೆ? ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಯೂಟ್ಯೂಬ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನನಗೆ ವಾಸ್ತು ಅಂತ ನೋಡಿದ್ರೆ ನಿಮ್ ನಂಬರ್ ಸಿಕ್ತು. ನಿಮ್ ಕಡೆಯಿಂದ ಪ್ಲಾನ್ ತಗೊಂಡ್ವಿ. ಆಮೇಲೆ ಮಾರ್ಕಿಂಗ್ ಆಗ್ಬೇಕಾಯ್ತು, ಅಲ್ಲಿ ಹೋಗಿದ್ವಿ, ಮಾರ್ಕಿಂಗ್ ಎಲ್ಲ ಮಾಡಿಸಿ. ಆಮೇಲೆ ಫಸ್ಟ್ ಟೈಮ್ ನೀವು ಬಂದಿದ್ದೀರಾ, ಬಂದ್ಬಿಟ್ಟೆಲ್ಲ ಮಾರ್ಕಿಂಗ್ ಹಾಕೊಟ್ರಿ. ಆಮೇಲೆ ಡಿಗ್ರಿ ಹೆಂಗ್ ತಗೋಬೇಕು, ಎಲ್ಲಿ ಬಟ್ ಅಲ್ಲಿ ನೀವು ನೆನಪಿರ್ಬೇಕು ನಿಮ್ಗೆ, ನಿಮ್ಮ ಕನ್ಸ್ಟ್ರಕ್ಷನ್ ಕಂಪನಿಯವರು ಬಂದಿದ್ರು. ಎಲ್ಲಿಂದ ಶುರು ಮಾಡ್ಬೇಕು, ಲೈನ್ ಫಸ್ಟ್ ಲೈನ್ ಯಾವ್ದು ತಗೋಬೇಕು, ಎಷ್ಟೊತ್ತು ಕನ್ಫ್ಯೂಷನ್ ಆಗಿ ಅರ್ಧ ಗಂಟೆ ವೇಸ್ಟ್ ಆಯ್ತು. ಸ್ವಲ್ಪ ಟೈಮ್ ನಾನು ಪೂರ್ತಿ ಅದನ್ನ ಪರಿಶೀಲನೆ ಮಾಡಿ ನಾನೊಂದು ಜಾಗ ತೋರಿಸ್ಕೊಟ್ಟೆ, ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು, ಹಿಂಗೆ ಸ್ಟಾರ್ಟ್ ಆದ್ರೆ ಮಾತ್ರ ಇದು ಕರೆಕ್ಟ್ ಆಗಿ ಬರುತ್ತೆ ಅಂತ. ಹೌದೌದು. ಅದನ್ನ ತಗೊಂಡು ಡಿಗ್ರಿ ಫಿಕ್ಸ್ ಮಾಡ್ಬಿಟ್ಟು ಎಲ್ಲ ಲೈನ್ ಔಟ್ ಹಾಕಿ ಬಂದ್ವಿ. ಸ್ವಲ್ಪ ಪ್ರಾಬ್ಲಮ್ ಇಂದ ಮತ್ತೆ ಡಿಲೇ ಆಗಿ ಮತ್ತೆ ವಾಸ್ತು ಪ್ಲಾನ್ ಎಲ್ಲ ರೆಡಿ ಮಾಡ್ತಿ. ಮತ್ತೆ ಆಮೇಲೆ ಅದೇ ಗೋಡೆಗೆ ತಕೊಂಡು ಮತ್ತೆ ನಾವು ಎಲ್ಲ ಪ್ಲಾನಿಂಗ್ ಎಲ್ಲ ಮಾರ್ಕಿಂಗ್ ಹಾಕೊಂಡ್ವಿ. ಅವಾಗ ನಿಮ್ಗೆ ನಿಮ್ಮ ಅನುಭವಕ್ಕೆ ಇವಾಗ ಏನ್ ಅನ್ಸ್ತು ಏನಂದ್ರೆ, ಲೈನ್ ಔಟ್ ಎಷ್ಟು ಇಂಪಾರ್ಟೆಂಟ್ ಅದನ್ನ ಹೇಳಿ. ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಇಂಚಸ್ ಬಂದ್ರು ಡಿಗ್ರಿಗಳು ವ್ಯತ್ಯಾಸ ಆಗ್ಬಿಡುತ್ತೆ ಅಲ್ವಾ? ಹೌದೌದು. ಅದೇನೋ ದೇವ್ರ ದಯ ಗೊತ್ತಿಲ್ಲ. ನಮ್ಗೆ ಟೈಮ್ ಕರೆಕ್ಟ್ ಆಗಿ ಅವ್ರು ಪಕ್ಕದ ಸೈಡ್ ಅವರು ರೆಸ್ಪಾಂಡ್ ಮಾಡಿದ್ರು. ಅದು ಬಹಳ ಮಿಸ್ಟೇಕ್ ಇತ್ತು. ಇರ್ಲಿ, ಅದೇ ಏನಂದ್ರೆ ಎಲ್ಲ ಈಗ ನಾವು ಪದ್ಧತಿ ಪ್ರಕಾರ ಹೋಗ್ಬೇಕಾದ್ರೆ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಎಲ್ಲ ಸುತ್ತಮುತ್ತಲು ನೋಡಿದ್ರೆ ಯಾವಾಗ ಅವ್ರು ಯಾವಾಗೂ ಬರ್ದಿದ್ರು ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಾರಂದ್ರೆ ವಿಚಾರ ಮಾಡಿ. ಹೆಂಗೆ ನಾವು ಕೊಟ್ಟಿರೋ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದೀವಿ ನಿಮ್ಗೆ, ಹಿಂಗ್ ಹೋಗ್ಬೇಕು, ಈ ತರ ಮಾಡ್ಬೇಕು, ಈ ತರ ದೇವ್ರ ವಿಚಾರ ಹಿಂಗೆ, ಯಾವ್ಯಾವ ವಿಚಾರ ಹೆಂಗ್ ಫಾಲೋ ಮಾಡಿದಾಗ ಹಿಂಗಾಗುತ್ತೆ ಅಂತ ಎಲ್ಲ ಏನ್ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಕೊಡ್ತೀವೋ ಅದೆಲ್ಲ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಅದೆಲ್ಲಾನು ಹೇಳ್ಕೊಟ್ಟಿದ್ರು ನೀವು. ಹಾಗಾಗಿ ನಾವು ಅದೇ ನಡ್ಸ್ಕೊಂಡಿದೀವಿ. ಈಗ ಫಸ್ಟ್ ಫ್ಲೋರ್ ಮೋಲ್ಡ್ ಆಗಿದೆ. ಏನೇ ಕ್ವಶನ್, ಏನೇ ಡೌಟ್ ಇದ್ರು ನೀವು ಸಲಹೆ ಕೊಡ್ತಾ ಇರ್ತೀರಾ, ಏನೇ ಪ್ರಾಬ್ಲಮ್ ಇದ್ರು. ನೀವು ಫೋನ್ ಮಾಡಿದಾಗ ಬಹುಶಃ ನಾ ಬಿಸಿ ಇದ್ರು ಕೂಡ ನಿಮ್ಗೆ ವಾಪಸ್ ಫೋನ್ ಮಾಡಿದೀನ ಸರ್. ಮಾಡಿದ್ರ 10 ಗಂಟೆ ಆದ್ರೂ ಮಾಡಿದ್ರ, 10:30 ಆದ್ರೂ ಮಾಡಿದ್ರ ನೈಟ್. ಅದೇ ಅಂದ್ರೆ ಏನ್ ತಿಳ್ಕೊಂಡ್ಬಿಡ್ತಾರೆ, ಈಗ ನಮ್ ದೇವ್ರ ಸಂಬಂಧ ಮುಗಿದೋಗ್ಬಿಡುತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ ಕೆಲವರು. ಹಂಗಿಲ್ಲ, ನಮ್ದು ಪ್ಲಾನ್ ಕೊಟ್ಟ ಮೇಲೆ ನಮ್ ಸಂಬಂಧ ಶುರು ಆಗುತ್ತೆ. ಹೌದೌದು. ಮತ್ ನಿಮ್ಗೆ ಎಷ್ಟು ಜವಾಬ್ದಾರಿ ಪ್ರೀತಿ ಇರುತ್ತೆ ಮನೆ ಮೇಲೆ, ಅದಕ್ಕಿಂತ ಜಾಸ್ತಿ ನಮಗೂ ಇರುತ್ತೆ. ಹೌದೌದು. ಯಾಕೆ ಗೊತ್ತಾ, ನಿಮ್ಮನ್ನೇ ನಂಬಿ ನಾವು ವಾಸ್ತು ಪ್ಲಾನ್ ಎಲ್ಲ ಹಾಕ್ತಿರ್ತೀವಿ. ಹೌದು, ಅದು ಚೆನ್ನಾಗಿ ಆಗಿ ಬರ್ಬೇಕಂತಾನೆ ನಾವು ಮಾತಿರ್ತೀವಿ. ನಿಜ. ಎಷ್ಟೋ ಕಡೆ ನಾವು ನೋಡಿದ್ವಿ. ಆಮೇಲೆ ನಮ್ಗೆ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಅಷ್ಟು ಚೆನ್ನಾಗಿ ಆಗಿ ಬಂದಿಲ್ಲ. ಹಾಗಾಗಿ ನಿಮ್ಮನ್ನ ವಾಸ್ತಿಗೆ ನೋಡೋಣ ಅಂತ ಬಂದು ನಿಮ್ಮ ಹತ್ರ ಪ್ಲಾನಿಂಗ್ ಹಾಕಿ ಸ್ವಲ್ಪ ಚೆನ್ನಾಗಿರುತ್ತೆ ವಾಸ್ತು ಆದ್ರೆ ಅಂತ ಮನೆಯೆಲ್ಲ ಸೇರಿ ಡಿಸಿಷನ್ ತಗೊಂಡು ನಿಮ್ಮ ಹತ್ರ ಪ್ಲಾನಿಂಗ್ ಎಲ್ಲ ರೆಡಿ ಮಾಡ್ತೀವಿ. ಇಲ್ಲ ಒಳ್ಳೇದು. ಅದೇ ಹೇಳೋದು ಅಂದ್ರೆ ಒಂದು ಏನಾಗುತ್ತೆ ಗೊತ್ತಾ, ನಮ್ಮ ಸಮಯ ಚೆನ್ನಾಗಿರ್ಬೇಕು, ಅವಾಗ ಮಾತ್ರ ನಾವು ವಾಸ್ತು ಹತ್ರ ಹೋಗ್ತೀವಿ. ಅದು ಸರಿಯಾಗಿರೋ ವಾಸ್ತು ನೋಡತ್ರ ಹೋಗ್ತೀವಿ. ಹೌದೌದು. ನಮ್ ಟೈಮೇ ಚೆನ್ನಾಗಿಲ್ಲ ಅಂದ್ರೆ ನಮಗ್ ಮೋಸ ಮಾಡೋರೇ ಸಿಗೋದು. ನಮ್ದು ಸಿಸ್ಟಮ್ ನೀವು ನೋಡ್ಬಿಟ್ಟಿದೀರಾ, ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಫಸ್ಟ್ ರೂಲ್ಸ್. ಹೌದೌದು. ಎರಡನೇ ರೂಲ್ಸ್ ನಮ್ಗೆ ಹೆಂಗ್ ಸೇಫ್ಟಿ ಮಾಡ್ಕೋಬೇಕು. ಈ ಪದ್ಧತಿ ನಿಮ್ಗೆ ಹೆಂಗ್ ಅನ್ಸುತ್ತೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ. ಏನಿದ್ರು ಡೌಟ್ ಏನೇ ಇದ್ರು ತಿಳಿಸಿದ್ರ, ಇದು ಈ ತರ ಬರಬೇಕು. ನಾವು ಇವಾಗ ಪ್ಲಾನ್ ಹಾಕ್ತಿದ್ರೆ ನಮಗೂ ಡೌಟ್ಸ್ ಇತ್ತು. ಇದು ಈ ತರ ಮಾಡ್ತಾ ಇದ್ರ, ಇದು ಈ ಕ್ಲಾಕ್ ವೈಸ್ ಇದೆ, ಆಂಟಿ ಕ್ಲಾಕ್ ವೈಸ್ ಇದೆ, ಯಾವ ತರ ಬರ್ಬೇಕಂತ ಅವಾಗ ಎಲ್ಲ ಪ್ರತಿಯೊಂದು ಡೌಟ್ ಕ್ಲಿಯರ್ ಮಾಡಿದ್ರ. ಹೌದು. ಅದರಲ್ಲಿ ನಮ್ದು ವಾಯು ಮೂಲೆ ಸ್ವಲ್ಪ ಬೆಳೆದಿತ್ತು. ಇದು ಎಲ್ಲಿ ಕಟ್ ಮಾಡ್ಬೇಕು, ಹೆಂಗ್ ಕಟ್ ಮಾಡ್ಬೇಕು ಎಲ್ಲ ಹೇಳ್ಕೊಟ್ಟಿದ್ರ. ಇದು ಬೆಳೆದ್ರೆ ಏನಾಗುತ್ತೆ, ಅಗ್ನಿಮೂಲೆ ಬೆಳೆದ್ರೆ ಏನಾಗುತ್ತೆ. ಅವಾಗ ನಮ್ಗೆ ಸ್ವಲ್ಪ ವಾಸ್ತವಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಅಂದ್ರೆ ಹೆಂಗಿದೆ ಇನ್ಫಾರ್ಮೇಶನ್ ಅಂತ ಗೊತ್ತಾಗಿದೆ. ನಿಜ. ಒಂದು ಏನಾಗ್ಬಿಡುತ್ತೆ ನೋಡಿ, ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ನಮ್ಮ ಹತ್ರನೇ ತಗೊಂಡಿರ್ತಾರೆ ಪ್ಲಾನ್. ಅವ್ರ ಪಾಪ ಏನಾಗುತ್ತೆ, ಮತ್ತೆ ಒಂದು ವಿಸಿಟ್ ಪ್ಲಾನ್ ಮಾಡ್ಕೋಬೇಕಾಗತ್ತೆ ಅಂತೇಳಿ ಅವರೇ ಒಂದು ಮೇಸ್ತ್ರಿ ಹತ್ರ ಕೊಟ್ಟು ಲೈನ್ ಔಟ್ ಹಾಕಕ್ಕೆ ಇದ್ ಮಾಡಿದ್ದಾರೆ. ಅದೇನಾಗ್ಬಿಟ್ಟಿದೆ, ಬಿಲ್ಡಿಂಗ್ ನ ತಿರ್ಗಿಸ್ಬಿಟ್ಟಿದ್ದಾರೆ ಅವರು. ಓಕೆ. ಅದು ನೈಋತ್ಯದಲ್ಲಿ 6 ಇಂಚ್ ಬೆಳೆಸ್ಬಿಟ್ಟಿದ್ದಾರೆ. ಈಗ ನಾವು ಅಲ್ಲಿ ಹೋಗಿದ್ರೆ ಅದನ್ನ ಮಾಡಕ್ಕೆ ಆತರ ಆಗಕ್ ಬಿಡ್ತಾನೆ ಇರ್ಲಿಲ್ಲ. ಇದನ್ನ ಜನ ಅರ್ಥ ಮಾಡ್ಕೊಳಲ್ಲ. ಈಗ ಅದನ್ನ ಸರಿಪಡಿಸಕ್ಕೆ ನನ್ನ ಫೀಸ್ಗಿನ ಜಾಸ್ತಿ ಖರ್ಚು ಬರುತ್ತೆ. ಅದು ಕರೆಕ್ಟ್. ಅದೊಂದು ವಿಚಾರ ಗಮನಿಸ್ಕೋಬೇಕು. ಕಟ್ಟಕ್ ಮುಂಚೆನೆ ಎಲ್ಲ ನೋಡ್ಕೋಬೇಕು. ಈಗ ಎಂಟಿ ಸ್ಪೇಸ್ ಇತ್ತ ಏನಾದ್ರು ಮಾಡ್ಬೋದು. ಕಟ್ಟಿದ ಮೇಲೆ ಒಂದ್ಸತಿ ಕಟ್ಟಿದ ಮೇಲೆ ಒಂದು ಮೂಲೆ ಬೆಳೆದ್ರೂ ಪ್ರಾಬ್ಲಮ್ ಆಗುತ್ತೆ.
ಅಲ್ಲಿ ಖರ್ಚು ಬರುತ್ತೆ. ಆಮೇಲೆ ಅದು ಹೌದು. ಅದು ನೈಋತ್ಯ ಇವ್ರಿಗೆ ಅಷ್ಟೇ ಅಲ್ಲ, ಅವ್ನ ಹಿಂದಿನ ಮನೆಯವನಿಗೂ ತೊಂದರೆ ಕೊಡುತ್ತೆ ನಾಳೆ. ಅದಕ್ಕೆ ಹೌದು. ನಾವು ಇನ್ನೊಬ್ರ ಬಗ್ಗೆನೂ ಯೋಚನೆ ಮಾಡಬೇಕು, ಸೇಮ್ ಟೈಮ್ ನಮ್ ಬಗ್ಗೆನೂ ಯೋಚನೆ ಮಾಡಬೇಕು. ನಮ್ಮಿಂದನೂ ತೊಂದರೆ ಹೌದು. ಆಗ್ಬಾರ್ದು, ಅವ್ರಿಗೂ ತೊಂದರೆ ಆಗ್ಬಾರ್ದು, ಹೌದೌದು. ನಮಗೂ ತೊಂದರೆ ಆಗ್ಬಾರ್ದು. ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು? ಮನೆ ಅಂದ್ರೆ ಒಂದಿನದಲ್ಲ ನೋಡ್ರಿ, ಪರ್ಮನೆಂಟ್ ಹೌದು. ಅದು. ಅದನ್ನ ಒಂದ್ಸಲ ಮಾಡಿದ್ಮೇಲೆ ಮತ್ತೆ ಇನ್ನೇನೋ ಮಾಡಕ್ ಮನ್ಸೇ ಬರಲ್ಲ. ಹ್ಮ್ ಅದಕ್ಕೆ ಕರೆಕ್ಟ್. ಮಾಡುವಾಗ್ಲೇನೆ ಕರೆಕ್ಟ್ ಆಗಿ ಮಾಡ್ಕೋಬೇಕು ಅನ್ನೋದು ನಮ್ದು ಅದು. ಅದಕ್ಕೋಸ್ಕರ ನಾನು ನಿಮ್ಗೆ ನೋಡಿ, ನಿಮ್ಗೆ ಎಷ್ಟೋ ಸಲ ನಾನು ಎಲ್ಲಿಗೆ ಬಂತು ಅಂತ ನಾನೇ ಫೋನ್ ಮಾಡಿರ್ತೀನಿ. ಹೌದೌದು. ಅದೊಂದು ಸ್ಟೇಜಲ್ಲಿ ಕೇಳ್ತಾ ಇದ್ದ, ಎಲ್ಲಿ ಕೇಳ್ತಾ ಇರ್ತದೆ, ಏನಾಗ್ತಾ ಇದೆ ಎಲ್ಲ. ಆಗ್ಲಿ ಸರ್, ನಿಮ್ ಮನೆ ಆದಷ್ಟು ಬೇಗ ಗೃಹಪ್ರವೇಶ ಆಗ್ಲಿ, ದೇವ್ರ ಒಳ್ಳೇದ್ ಮಾಡ್ಲಿ. ನೀವು ಬರ್ಲೇಬೇಕು ಸರ್. ಖಂಡಿತ ಖಂಡಿತ ಸರ್, ಖಂಡಿತ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿ ಓಕೆ ಆಯ್ತು. ಸರ್. ಓಕೆ. ಹಾಂ ಓಕೆ.